ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ದಕ್ಷಿಣ ಕಾಶಿ ಎಂದೇ ಫೇಮಸ್ ಆಗಿರುವಂತಹ ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿದ್ದೀವಿ. ಗಿರಿವಲೆ ಪಾದ ಇದು ನೋಡಿ. ಮೊದಲನೇದಾಗಿ ನಾವು ಗಣಪತಿ ದೇವಸ್ಥಾನ ಹತ್ರ ಶುರು ಮಾಡ್ತಾ ಇದ್ದೀವಿ. ಸಮಯ ರಾತ್ರಿ 1:30 ಆಗಿದೆ. ಬನ್ನಿ ಗಣೇಶನ ಕೈ ಮುಗಿದು ಇಲ್ಲಿಂದ ಗಿರಿವಲೆ ಪಾದ ಶುರು ಮಾಡೋಣ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ನಾವು ತಿರುವಣ್ಣಾಮಲೆ ಏನು ಗಿರಿ ಪ್ರದಕ್ಷಿಣೆ ಜಾಗದಲ್ಲಿ, ಇದು ಅಡಿ ಅರುಣಾಚಲೇಶ್ವರ ದೇವಸ್ಥಾನ. ತುಂಬ ವಿಶೇಷವಾದ ಏನು ಜಾಗ. ಏನು ನಾವು ತಿರುವಣ್ಣಾಮಲೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ, ಅಷ್ಟೇ ಪ್ರತೀತಿ ಇದಕ್ಕೂ ಸಹ ಇದೆ. ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡೋಣ ಸ್ನೇಹಿತರೆ. ನೀವು ಕಾಣುತ್ತಿರುವ ಬೆಟ್ಟನೇ ಅರುಣಾಚಲೇಶ್ವರ ಬೆಟ್ಟ. ದೇವಸ್ಥಾನ ಬೆಟ್ಟ ನೋಡುವ ರೀತಿ ನಿರ್ಮಿಸಿದ್ದಾರೆ ಸ್ನೇಹಿತರೆ. ನೋಡಿ, ನಮ್ಮ ಹಿಂದೆಗಡೆ ಏನು ತಿರುವಣ್ಣಾಮಲೆ ಅರುಣಾಚಲೇಶ್ವರ ಬೆಟ್ಟ ಇದೆ. ಇದು ಪಂಚಭೂತ ಲಿಂಗಗಳಲ್ಲಿ ಅಗ್ನಿ ಸ್ಥಳ ಇದು. ನೋಡಿ, ಈ ಬೆಟ್ಟ ಶೇಪ್ ಏನಿದೆ, ಇದೇ ಅಗ್ನಿಲಿಂಗ. ದರ್ಶನ ಮಾಡ್ಕೊಳ್ಳಿ. ನಾವು ಬೆಟ್ಟದ ಹಿಂಭಾಗದಿಂದ ನೋಡ್ತಾ ಇದ್ದೀವಿ ಬೆಟ್ಟವನ್ನು. ಆ ಬೆಟ್ಟನೇ ಅಗ್ನಿ ಸ್ವರೂಪ ಲಿಂಗ, ಆ ಬೆಟ್ಟನೇ ಲಿಂಗ. ನೋಡಿ ಸ್ನೇಹಿತರೆ ಎಲ್ಲರೂ. ಈಗ ನೋಡ್ತಾ ಇರೋದು ಸಪ್ತ ದೇವತೆಯರು. ನೋಡಿ, ಗಣಪತಿಯಿಂದ ಹಿಡಿದು ಎಲ್ಲ ಸಿದ್ಧರುಗಳು, ಋಷಿಗಳ ಕೆತ್ತನೆಯನ್ನು ಮಾಡಿದ್ದಾರೆ. ನಾಯನ್ಮಾರ್ಗಳು, ಪಂಚಭೂತ ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ನೋಡಿ, ಇದು ಸಹಸ್ರಲಿಂಗ, ಇದು ಮುಖಲಿಂಗ, ಅಯ್ಯಪ್ಪನ ವಿಗ್ರಹವೂ ಸಹ ಇದೆ. ವಳ್ಳಿ ದೇವಯಾನಿ ಸುಬ್ರಹ್ಮಣ್ಯ ಸ್ವಾಮಿ, ಬ್ರಹ್ಮದೇವರು ಅವರ ಪಾದ, ಮತ್ತು ಗಣಪತಿ ಇದ್ದಾರೆ, ದ್ವಾರಪಾಲಕರು ಇದ್ದಾರೆ, ಭೈರವ ದೇವರು. ಗಜಲಕ್ಷ್ಮಿ, ಕಾಲಭೈರವರು, ಈಗ ನೋಡುತ್ತಿರುವ ಸ್ಥಳ ಅಡಿ ಅಣ್ಣಾಮಲೆ.
ಸನ್ನಿಧಾನಕ್ಕೆ ಹೋಗುವಂಥ ಸ್ಥಳ ಇದು. ಬಂದು ಅಪಿತಾ ಕುಚ ಅಂಬಾಳ್ ದೇವೇ ದರ್ಶನಕ್ಕೆ ಹೋಗುವ ಜಾಗ. ನಟರಾಜ ದ್ವಾರ, ಪಳನಿ ಸುಬ್ರಹ್ಮಣ್ಯ ದೇವರು. ಈಶಾನ್ಯ ಲಿಂಗ. ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ತಿರುವಣ್ಣಾಮಲೆಯಲ್ಲಿದ್ದೀವಿ. ಬೆಟ್ಟ ಪ್ರದಕ್ಷಿಣೆ ಮಾಡುವಂಥ ಸ್ಥಳದಲ್ಲಿದ್ದೀವಿ. ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ ಬೆಟ್ಟ, ಇದೇ ಅಗ್ನಿ ಪರ್ವತ. ಈ ಲಿಂಗನೇ ಅಗ್ನಿ ಸ್ವರೂಪ. ನೋಡಿ, ತಿರುವಣ್ಣಾಮಲೆ ಕ್ಷೇತ್ರ ಬಂದು ಪಂಚಭೂತ ಲಿಂಗಗಳಲ್ಲಿ ಇದು ಬಂದು ಅಗ್ನಿ ತತ್ವ ಇರುವಂತಹ ಬೆಟ್ಟ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಬೆಟ್ಟದ ಹಿಂಭಾಗ. ಮುಂದೆಗಡೆ ಆ ಕಡೆ ಸೈಡ್ಗೆ ದೇವಸ್ಥಾನ ಇದೆ, ಅರುಣಾಚಲೇಶ್ವರ ದೇವಸ್ಥಾನ. ನನಗೆ ತಿರುವಣ್ಣಾಮಲೆ ನನ್ನ ಪರ್ಸ್ನಲಾಗಿ ನನ್ನ ಅನುಭವ ಏನು ಅಂತಂದರೆ, ನಾನು ನನ್ನ ತಾಯಿ ಗರ್ಭದಲ್ಲಿ ಹೆಂಗಿದ್ನೋ ಇಲ್ವೋ ಗೊತ್ತಿಲ್ಲ, ಅದು ಆ ಅನುಭವ ಸಿಕ್ಬಿಡ್ತದೆ ನನಗೆ. ತಿರುವಣ್ಣಾಮಲೆಗೆ ಬಂದರೆ ಸಾಕು, ಇಲ್ಲಿ ಯಾರನ್ನ ಒಂದು ಸತಿ ಬಂದು ಹೋಗ್ಬಿಡ್ಲಿ, ಪದೇ ಪದೇ ಬರ್ತಾ ಇರಬೇಕು ಅಂತ ಅನ್ನಿಸ್ತಾನೆ ಇರ್ತದೆ. ನೋಡಿ, ಇಲ್ಲಿ ಲಕ್ಷಾಂತರ ಜನ, ಇವತ್ತು ಸಹ ಶನಿವಾರ ಬಂದಿದ್ದೀವಿ, ಲಕ್ಷಾಂತರ ಜನ ಏನು ಬೆಟ್ಟ ಸುತ್ತಾ ಇದ್ದಾರೆ. ಏನು ಅಂತಂದರೆ ಇಲ್ಲಿ ವಿಶೇಷ, ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗ್ತದೆ, ಮದುವೆ ಆಗಿಲ್ಲ ಮದುವೆ ಆಗ್ತದೆ, ಅನಾರೋಗ್ಯ ಸಮಸ್ಯೆ ಇತ್ತು ಅಂತಂದರೆ ಅನಾರೋಗ್ಯ ಸಮಸ್ಯೆ ಬಗೆಹರಿತದೆ. ಅಷ್ಟಿಲ್ಲದೆ ಇಷ್ಟೊಂದು ಲಕ್ಷಾಂತರ ಜನ ಬರ್ತಾರೆ. ನೋಡಿ, ನೇರವಾಗಿ ಭಗವಂತನ ನೀವು ದರ್ಶನ ಮಾಡ್ಬೋದು, ಭಗವಂತನ ಜೊತೆ ಸಂಪರ್ಕದಲ್ಲಿ ಇರ್ತೀರಾ. ಅಷ್ಟು ಒಳ್ಳೆ ಪುಣ್ಯಕ್ಷೇತ್ರ ಇದು. ಎಲ್ಲರೂ ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಬಂದು ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ. ನೋಡಿ, ಇಂಥ ಎಲ್ಲ ಪ್ರಕೃತಿನ ನೋಡಿ ಬೆಟ್ಟ ನೋಡಿ ಧನ್ಯರಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಶಿವಾಯ ನಮ. ಆತ್ಮ ನಮಸ್ಕಾರ. ಓಂ ಅರುಣಾಚಲೇಶ್ವರಾಯ.